ಆಂಟಿ ಏನು ಅನ್ನಲ್ಲಮ್ಮ. ಭಾನುಗೆ ನಾನು ಹಾಗೆ ಕರೆಯೋದೇ ಇಷ್ಟ. ನಾವಿಬ್ಬರು ಗಂಡ ಹೆಂಡತಿಯರಾದರೂ ಸ್ನೇಹಿತರ ಹಾಗಂತೆ. ಹಿಂದಿನ ಹಾಗೆ ನನ್ನ ಜೊತೆ ಮಾತನಾಡು. ಗಂಡ ಅಂತ ಫಾರ್ಮಲ್ ಆಗಿ ಮರ್ಯಾದೆ ಕೊಟ್ಟು ಯಾವ ಸಂಬೋಧನೆಯೂ ಬೇಡ ಅಂತ ಮದುವೆ ದಿನವೇ ಹೇಳಿಬಿಟ್ಟ. ನೀನು ಅವನು ಇಬ್ಬರು ಸರಿಯಾಗಿದ್ದೀರಿ. ಭಾರತಿ ಅಕ್ಕರಿಂದ ನುಡಿದ್ಲು. ಮಾನಸಳ ಆರೈಕೆ ಗೋದಾಬಾಯಿಯ ಜವಾಬ್ದಾರಿಗೆ ಸೇರಿದ್ರಿಂದ ಭಾರತಿ ಮತ್ತೆ ನಿಶ್ಚಿಂತೆಯಿಂದ ಕೆಲಸಕ್ಕೆ ಹೊರಟೋಗ್ತಿದ್ಲು. ಮೊದಲಿನಂತೆ ಅವಳಿಗೆ ಕೆಲಸದಲ್ಲಿ ಏಕಾಗ್ರತೆ ಇರ್ತಿರಲಿಲ್ಲ. ಪಾಪು ಏನು ಮಾಡ್ತಾ ಇರ್ಬೋದು? ರಚ್ಚೆ ಹಿಡಿದು ಮಾನಸಾಳನ್ನು ಗೋಳಾಡಿಸ್ತಾ ಇದೆಯೇನೋ, ಹಾಲು ಕುಡಿತಾ ಇದೆಯೇನೋ, ಭಾನುವಿನ ತೋಳುಗಳಲ್ಲಿ ಕೇಕೆ ಹಾಕಿ ನಲಿತಿದ್ದಾನೇನೋ, ಅಜ್ಜಿಯ ಮಡಿಲು ಸೇರಿದ್ದಾನೇನೋ, ಮಗುವಿನ ದಿನಚರಿ ನೆನಪಿಸ್ಕೊಂಡು ಯೋಚಿಸ್ತಾ ಇದ್ಲು. ಸಂಜೆ ಆಗುತ್ತಲೇ ಮಗುವನ್ನು ನೋಡಲು ಹಾತೊರೆದು ಧಾವಿಸಿ ಬರ್ತಿದ್ಲು. ರಾತ್ರಿವರೆಗೂ ಮಗುವಿನ ಜೊತೆ ಕಾಲ ಕಳೆದರೆ ಅವಳಿಗೆ ತೃಪ್ತಿ. ಮಕ್ಕಳೆಂದರೆ ಪ್ರಾಣ ಬಿಡುವ ಅವಳ ಸ್ವಭಾವ ಅರಿತಿದ್ದ ಗೋದಾಬಾಯಿ ಬೇಕೆಂದೇ ಅದರ ಜವಾಬ್ದಾರಿ ಅವಳಿಗೊಪ್ಪಿಸ್ತಿದ್ರು. ಭಾರತಿ, ಈ ಪುಂಡನ ಬೆಳಗ್ಗೆಯಿಂದ ಸುಧಾರಿಸಿ ನನಗೆ ಸಾಕಾಗಿದೆ. ಅವನನ್ನು ನೀನೇ ಒಂದ್ಗಳಿಗೆ ಸಂಭಾಳಿಸಿ ನೋಡ್ಕೊಮ್ಮ. ಮಾನಸ ಮಲಗಿದ್ದಾಳೆ, ನಾನು ಹೋಗಿ ರಾತ್ರಿ ಅಡುಗೆ ಮಾಡ್ತೀನಿ. ಭಾರತಿಗೂ ಅಷ್ಟೇ ಸಾಕಾಗಿತ್ತು. ಬಾರೋ ನನ್ನ ರಾಜ, ಅಜ್ಜಿಗೆ ಕಾಟ ಕೊಡ್ತೀಯಾ? ಅಮ್ಮನಿಗೆ ನಿದ್ದೆ ಕೆಡಿಸ್ತೀಯಾ? ನಾನು ನೀನು ಸೇರಿ ಆಟ ಆಡೋಣ ಬಾಚಿನ್ನ ಎಂದು ಅವನೊಡನೆ ತಾನು ಮಗುವಾಗಿ ಆಡ್ತಿದ್ಲು. ಅವಳು ಮಗುವಿನ ಜೊತೆ ಕಾಲ ಕಳೆಯುತ್ತಿದ್ದರೆ ಭಾನು ಬೇಕೆಂದೇ ಮಧ್ಯ ಪ್ರವೇಶಿಸದೆ ಲೈಬ್ರರಿಗೆ ಹೊರಟುಬಿಡ್ತಿದ್ದ. ಭಾರತಿ ಸಮಾಧಾನದಿಂದಿದ್ರೆ ಸಾಕೆಂದು ಅವನು ರಾಯರು ಹಾರೈಸ್ತಿದ್ರು. ಭಾರತಿ ಒಂದೆರಡು ಬಾರಿ ಗೌತಮನ ಆರೋಗ್ಯದ ಬಗ್ಗೆ ವಿಚಾರಿಸಲು ಅವನ ಮನೆಗೆ ಫೋನ್ ಮಾಡಿದಾಗ ಅವನ ಸಂಪರ್ಕ ದೊರಕಿರಲಿಲ್ಲ. ಮೂರನೆಯ ಬಾರಿ ಅವನ ಮನೆಯ ಅಡಿಗೆಯವನಾದ ನಾಣಿಯೇ ಫೋನ್ ತೆಗೆದುಕೊಂಡ. ಯಾಕ್ರಮ್ಮ ಸುಮ್ಮನೆ ಫೋನ್ ಮಾಡಿ ತೊಂದರೆ ಕೊಡ್ತೀರಿ? ನೀವು ಸಾಹೇಬ್ರ ಜೊತೆ ಮಾತನಾಡ್ಕೊಡ್ದು ಅಂತ ಅಮ್ಮವರು ಕಟ್ಟಪ್ಪಣೆ ಮಾಡಿದ್ದಾರೆ. ಸಾಹೇಬ್ರ ರೂಮ್ನಲ್ಲಿ ಫೋನ್ ಕನೆಕ್ಷನ್ ಇಲ್ಲ. ಅವರು ಇಲ್ಲಿವರೆಗೂ ಎದ್ದು ಬರೋ ಹಾಗಿಲ್ಲ ಎಂದು ಹೇಳಿದಾಗ ಭಾರತಿ ಪೆಚ್ಚಾದ್ಲು. ಹೋಗಲಿ, ಅವರ ಆರೋಗ್ಯ ಈಗ ಹೇಗಿದೆ? ನೀವು ಫೋನ್ ಮಾಡಿದ್ದೀರಿ ಅಂತ ತಿಳಿದರೆ ಅಮ್ಮವರು ಸಾಹೇಬ್ರ ಮೇಲೆ ಹಾರಾಡ್ತಾರೆ. ನೀವು ದೂರ ಇದ್ದರೆ ಇಲ್ಲಿ ಗಂಡ ಹೆಂಡತಿ ಚೆನ್ನಾಗಿರ್ತಾರಮ್ಮ. ಸಾಹೇಬ್ರ ಆರೋಗ್ಯ ನೋಡ್ಕೊಳ್ಳೋಕ್ಕೆ ನಾವೆಲ್ಲ ಇಲ್ವಾ ಎಂದು ನಾಣಿ ಫೋನ್ ಇಟ್ಬಿಟ್ಟ. ಶ್ರೀಮಂತರ ಮನೆ ಹಾಳುಗಳಿಗೂ ಪೊಗರು ಜಾಸ್ತಿ ಎಂದ್ಕೊಂಡ್ಳು ಭಾರತಿ. ತನ್ನ ಕರೆ ಗೌತಮನ ನೆಮ್ಮದಿ ಹಾಳು ಮಾಡೋದಾದರೆ ತಾನು ಮತ್ತೆ ಅವನನ್ನು ಸಂಪರ್ಕಿಸದೇ ಇರೋದೇ ಲೇಸು ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡ್ಳು. ಮೊಮ್ಮಗನ ಆಟ ಚೇಷ್ಟೆಗಳಲ್ಲಿ ಭಾರತಿಗೆ ಹೊತ್ತು ಕಳೆಯುತ್ತಿದ್ದಿದೆ ತಿಳಿಯುತ್ತಿರಲಿಲ್ಲ. ಮಗುವಿಗೆ 5 ತಿಂಗಳಾಗುವ ವೇಳೆಗೆ ಮಾನಸ ಚೇತರಿಸಿಕೊಂಡಿದ್ಲು. ಮಗುವಿನ ನಾಮಕರಣ ಅದ್ದೂರಿಯಾಗಿ ಮಾಡಬೇಕೆಂದು ಭಾನುವಿನ ಆಸೆ. ರಾಯರು ತಾವು ಹಣ ಕೊಡಲು ಬಂದಾಗ ದೃಢವಾಗಿ ನಿರಾಕರಿಸ್ಬಿಟ್ಟಿದ್ದ. ಮಾನಸ ಈಗ ನನಗೆ ಸೇರಿದವಳು, ನನ್ನ ಹೆಂಡತಿ. ನನ್ನ ಮಗನ ಫಂಕ್ಷನ್ ಮಾಡೋಕ್ಕೆ ನಾನು ಯಾರಿಂದಲೂ ಹಣ ತಗೊಳ್ಳಲ್ಲ. ತಾತ, ನಮಗೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ಹಣ ಕೊಟ್ಟು ನಮ್ಮ ಪ್ರೀತಿಗೆ ಅವಮಾನ ಮಾಡಬೇಡಿ. ಮಾನಸ ನಯವಾಗಿ ಆಕ್ಷೇಪಿಸಿದಾಗ ರಾಯರು ತಲೆ ತಗ್ಗಿಸಿದ್ರು. ಇಲ್ಲ ತಾಯಿ, ನಾನೇನು ಕಳೆದುಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಕಳೆದುಕೊಳ್ಳೋಕ್ಕೆ ಮಾತ್ರ ನಾನು ಸಿದ್ಧವಾಗಿಲ್ಲ. ನೀವಿಬ್ಬರು ಹೀಗೆ ನಗುನಗ್ತಾ ಬಾಳಿದ್ರೆ ನಾನಿನ್ನೂ 100 ವರ್ಷ ಬದುಕಿರ್ತೀನಿ. ಅವರ ದನಿ ಉತ್ಕೇಕತೆಯಿಂದ ನಡುಗುತ್ತಿತ್ತು. ಭಾರತೀಯ ಆಸೆಯಂತೆ ಮಗುವಿಗೆ ಸಾತ್ವಿಕ್ ಎಂದು ಹೆಸರಿಟ್ಟರು. ಸಮಾರಂಭದ ಸಲುವಾಗಿ ಅರುಂಧತಿ ಸೋಮಸುಂದರ್ನೊಂದಿಗೆ 1 ವಾರ ತಂದೆಯ ಮನೆಯಲ್ಲಿದ್ದು ಗೋದಾಬಾಯಿಗೆ ಬಲಗೈಯಂತೆ ನಿಂತು ಎಲ್ಲ ಕೆಲಸಗಳಿಗೂ ಸಹಾಯ ಮಾಡಿದ್ಲು. ಈಗ ಸೋಮಸುಂದರ್ನ ಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿತು. ಮೊದಲಿನ ಅಹಂಕಾರ ಧೋರಣೆ ಮರೆಯಾಗಿ ಆ ಜಾಗದಲ್ಲಿ ಗಾಂಭೀರ್ಯ ಮನೆ ಮಾಡಿತು. ನಿಮ್ಮಿಂದ ನಮ್ಮ ಯಜಮಾನರು ಹುಷಾರಾಗಿ 4 ಜನಗಳ ಮಧ್ಯ ಓಡಾಡೋ ಮಟ್ಟಿಗೆ ಆಗಿದ್ದಾರೆ. ನಿಮಗೆ ಹೇಗೆ ಕೃತಜ್ಞತೆಗಳನ್ನು ಹೇಳಬೇಕೋ ನನಗೆ ತಿಳಿದಿಲ್ಲ. ಅರುಂಧತಿ ಭಾನುಪ್ರಕಾಶನನ್ನು ಬಾಯಿ ತುಂಬ ಹೊಗಳಿದ್ಲು. ನೀವು ಅದಕ್ಕೆ ಫೀಸ್ ತಗೊಳ್ಳಿಲ್ಲ. ಅವರು ಗುಣವಾಗಿದ್ದೇ ನನಗೆ ಫೀಸ್ ಸಿಕ್ಕ ಹಾಗಾಯಿತು. ಡಾಕ್ಟರ್ ಆಗಿ ನಮಗೆ ಅದಕ್ಕಿಂತ ಬೇರೇನು ಬೇಕು? ಭಾನು ನಕ್ಕ. ಭಾರತಿಗಂತೂ ಅಕ್ಕ ರಾಜಿಯಾಗಿ ಮತ್ತೆ ತಮ್ಮ ಮನೆಗೆ ಬಂದದ್ದು ತುಂಬ ಸಂತೋಷವಾಗಿತ್ತು.
ಅಕ್ಕ ತಂಗಿಯರಿಬ್ಬರು ಸೇರಿ ಎಷ್ಟು ಮಾತನಾಡಿದ್ರೂ ಸಾಲದು. ರಾತ್ರಿ ನಿದ್ದೆಗೆಟ್ಟು ಏನಿದು ಹರಟೆ, ಮಲಕ್ಕೊಳ್ಬಾರ್ದಮ್ಮ ಎಂದು ರಾಯರು ಬಂದು ದೀಪ ಹಾರಿಸಿ ಹೋಗ್ತಿದ್ರು. ಈಗ ಭಾರತಿಯನ್ನು ಹಂಗಿಸುವ ಚೈತನ್ಯ ಸೋಮ್ ಸುಂದರ್ಗೇನೂ ಉಳಿದಿರಲಿಲ್ಲ. ಅವನು ಅವಳನ್ನು ಮಾತನಾಡಿಸಲು ಸಂಕೋಚ ಪಡ್ತಿದ್ದ. ಅದನ್ನು ಗಮನಿಸಿ ಭಾರತಿ ಹಿಂದೆ ಏನೂ ನಡೆದಿಲ್ಲ ಎಂಬಂತೆ, ಬಾವ ನಿಮ್ಮ ಸ್ಥಾನ ಆಯ್ತಾ, ಇವತ್ತು ನಿಮ್ಗೆ ಇಷ್ಟವಾದ ಇಡ್ಲಿ ಸಾಂಬಾರು ಮಾಡಿದ್ದೀನಿ, ತಿಂಡಿಗೆ ಬನ್ನಿ ಎಂದು ಅವರನ್ನು ಉಪಚರಿಸ್ತಿದ್ಲು. ಮಗುವಿನ ನಾಮಕರಣ ಮುಗಿದು 1 ವಾರದ ಬಳಿಕ ಅರುಂಧತಿ ಹೊರಟೋದಾಗ ಮನೆ ಬಿಗೋ ಎನ್ನುತ್ತಿತ್ತು. ರಾಯರು ತರಕಾರಿ ತರಲು ಮಾರ್ಕೆಟ್ಗೆ ಹೋಗಿದ್ರು. ಅರುಂಧತಿ ಆಗ ತಾನೇ ಕೆಲಸದಿಂದ ಬಂದು ಕಾಫಿ ಕುಡಿದು ಪತ್ರಿಕೆ ಓದುತ್ತಾ ಕುಳಿತಿದ್ಲು. ಗಡಿಯಾರದ ಟಕ್ ಟಕ್ಸ್ ಚಲನೆ, ಪತ್ರಿಕೆ ತಿರುವಿ ಹಾಕುವ ಸದ್ದು, ತನ್ನ ಉಸಿರಾಟದ ಸಂವೇದನೆ ಬಿಟ್ಟರೆ ಮನೆಯಲ್ಲಿ ಮೌನ ನೆಲೆಸಿತು. ತಾನು ಏಕಾಂಗಿ ಎಂಬ ಭಾವನೆ ಅವಳ ಮನಸ್ಸಿನಲ್ಲಿ ಮೂಡಿ ಕಸಿವಿಸಿಗೊಂಡ್ಲು ಭಾರತಿ. ಗೌತಮನ ಮನೆಗೆ ಫೋನ್ ಮಾಡಬೇಕೆಂದು ಕೈ ಮುಂದಾದರೂ ನಾಣಿಯ ಮಾತುಗಳು ನೆನಪಾಗಿ ಅವಳ ಕೈಗಳು ಅಸಹಾಯಕತೆಯಿಂದ ಹಿಂತೆಗೆದವು. ಏಕೋ ಅಂದು ಗೌತಮನೊಡನೆ ಕಳೆದ ದಿನಗಳೆಲ್ಲ ಮರುಕಳಿಸದಂತಾಗಿ ಅವನ ಯೋಗಕ್ಷೇಮ ತಿಳಿದುಕೊಳ್ಳಲು ಮನಸ್ಸು ಹಂಬಲಿಸ್ತಿತ್ತು. ಗೌತಮ್, ಗೌತಮ್, ನೀವು ಹೇಗಿದ್ದೀರಿ? ಒಂದು ಬಾರಿ ನಾನು ನಿಮ್ಮನ್ನು ನೋಡುವಂತಾಗಬಾರದೆ? ಅವಳ ನರನರಗಳಲ್ಲೂ ಅವನಿಗಾಗಿ ಪೀಡಿಸ್ತಿತ್ತು. ಗೌತಮನೇ ತನಗೆ ಫೋನ್ ಮಾಡಬಾರ್ದೆ? ತನ್ನ ಹಂಬಲಕ್ಕೆ ಕೊನೆಯೇ ಇಲ್ವೇ? ಟ್ರಿನ್ ಟ್ರಿನ್ ಫೋನಿನ ಸದ್ದು ಕೇಳಿದೊಡನೆ ಭಾರತಿ ದಡಕ್ಕನೆ ಎದ್ಲು. ಯಾರು? ಈ ಹೊತ್ತಿನಲ್ಲಿ ನಮ್ಮನೆಗೆ ಫೋನ್ ಬರೋದೇ ಇಲ್ಲ. ತನ್ನ ಹಂಬಲ ಕೊನೆಗೂ ಅವನಿಗೆ ತಿಳಿಯುವಂತಾಯಿತೆ. ಗೌತಮ್ ಮಾಡಿರ್ಬೋದೇ? ಹಲೋ ಗೌತಮ್, ನೀವಾ? ನಾನು ಸಂಗೀತ. ಹೌದು ಸಂಗೀತ, ನಾನು ಈಗ ತಾನೇ ಗೌತಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವರಿಗೆ 100 ವರ್ಷ ಆಯಿಸು, ನೀನೇ ಫೋನ್ ಮಾಡಿಬಿಟ್ಟೆ. ಭಾರತೀಯ ದನಿ ಉದ್ವೇಗದಿಂದ ತುಂಬಿತ್ತು. ಭಾರತಿ, ನೀನು ಈಗಲೇ ಆಸ್ಪತ್ರೆಗೆ ಬರ್ತೀಯಾ? ನನಗೆ ಏನು ಮಾತನಾಡೋಕ್ಕೂ ಶಕ್ತಿ ಇಲ್ಲ. ಸಂಗೀತಳ ದನಿ ಗದ್ಗದಿತವಾಗಿರೋದನ್ನು ಕಂಡು ಸ್ತಬ್ಧಭೂತಳಾದ್ಲು. ಗೌತಮ್ ಹೇಗಿದ್ದಾರೆ? ನನಗೆ ಫೋನ್ನಲ್ಲೇನೂ ಮಾತನಾಡೋಕ್ಕೆ ಆಗಲ್ಲ ಭಾರತಿ. ಈಗ ನಾವು ಇಬ್ಬರು ಒಂದೇ ಥರ ನೋವು ಅನುಭವಿಸ್ತಾ ಇದ್ದೀವಿ. ಆ ನೋವು ನಾನು ನಿನ್ನ ಹತ್ರ ಹಂಚ್ಕೊಳ್ಬೇಕು. ಈಗಲೇ ಬಾ. ನನ್ನ ಮನಸ್ಸಿನ ದುಃಖ ಅರ್ಥ ಮಾಡ್ಕೊಳ್ಳೋಕ್ಕೆ ನೀನು ಒಬ್ಬಳಿಗೆ ಮಾತ್ರ ಸಾಧ್ಯ. ಸಂಗೀತ ಎಂದು ಇಷ್ಟು ದೈನ್ಯಳಾಗಿರಲಿಲ್ಲ. ಆಗಲಿ, ಹೀಗೆ ಹೊರಟೆ, ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಎಂದು ಭಾರತಿ ಮನೆಗೆ ಬೀಗ ಹಾಕಿ ಹೊರಟಳು. ಬೀಗದ ಕೈ ಗೋದಾಬಾಯಿ ಮನೆಗೆ ಕೊಟ್ಟು ವಿಷಯ ತಿಳಿಸ್ಬೇಕೆಂದು ಅವಳಿಗೆ ತೋರಲಿಲ್ಲ. ಗೌತಮನಿಗಾಗಿ ಅವಳ ಹೃದಯ ಒಡೆದುಕೊಳ್ತಿತ್ತು. ದೇವ್ರೆ, ಅವರಿಗೇನೂ ಆಗದಿರಲಿ, ನನ್ನ ಆಯಸ್ಸೆಲ್ಲ ಅವರಿಗೆ ದಾರೆ ಎರೆದು ಕೊಡು. ಆಟೋದಲ್ಲಿ ಕುಳಿತಾಗಲೂ ಅವಳ ಮನಸ್ಸು ಸತತವಾಗಿ ಪ್ರಾರ್ಥಿಸ್ತಿತ್ತು. ಆಸ್ಪತ್ರೆಯ ಆವರಣದಲ್ಲಿ ಸಂಗೀತ ಒಬ್ಬಳೇ ಕಾಯುತ್ತಾ ನಿಂತಿದ್ಲು. ಅಸ್ತವ್ಯಸ್ತವಾದ ಉಡುಗೆ ತೊಡುಗೆ, ಕೆದರಿದ ತಲೆ ಕೂದಲು, ಬಾಡಿದ ಮುಖ, ಅತ್ತು ಊದ್ಕೊಂಡಿದ್ದ ಕಣ್ಗಳಲ್ಲಿ ಶ್ರೀಮಂತೆ ಅಹಂಕಾರಿಯಾದ ಸಂಗೀತಳನ್ನು ಕಾಣಲು ಸಾಧ್ಯವೇ ಇರಲಿಲ್ಲ. ಭಾರತಿಯನ್ನು ಕಂಡು ಕೂಡಲೇ ಸಂಗೀತ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು. ಅವಳ ಕಣ್ಣೀರು ಕಂಡು ಭಾರತಿಗೆ ಹೃದಯವೇ ಬಾಯಿಗೆ ಬಂದಂತಾಗಿ ಬಳಲಿ ಬೀಳುವ ಹಾಗಾಯಿತು. ಸಂಗೀತ, ಏನಾಯಿತು? ಗೌತಮ್ಗೆ ಸಂಗೀತ ಅಳುತ್ತಲೇ, ಗೌತಮ್ 2 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದಾರೆ ಭಾರತಿ. ಅವರಿಗೆ ಸರಿ ಹೊಂದುವ ಕಿಡ್ನಿ ಇನ್ನೂ ನಮಗೆ ಸಿಕ್ಕಿಲ್ಲ. ಡಯಾಲಿಸಿಸ್ ಮಾಡಬೇಕಾದ್ರೆ ತುಂಬ ಒದ್ದಾಡ್ತಾರೆ. ನನ್ನಿಂದ ನೋಡೋಕ್ಕಾಗಲ್ಲ. ನನಗೆ ನೀನಲ್ಲದೆ ಬೇರೆ ಯಾರನ್ನ ಕರೆಯೋಕ್ಕೂ ತೋಚಲಿ ಇಲ್ಲ ಎಂದಾಗ ಭಾರತಿಗೆ ಹೋದ ಜೀವ ಬಂದಂತಾಯಿತು. ಸದ್ಯ ಗೌತಮ್ ಇಲ್ಲಿದ್ದಾರೆ ತಾನೆ? ಯಾಕೆ ಅವರಿಗಿನ್ನೂ ಕಿಡ್ನಿ ಕೊಡೋರು ಸಿಕ್ಕಿಲ್ವಾ? ಈಗ ಪೇಪರ್ ಟಿವಿಗಳಲ್ಲಿ ಅಡ್ವರ್ಟೈಸ್ ಮಾಡಿದ್ರೆ ದುಡ್ಡಿಗಾಗಿ ದಾನ ಮಾಡೋರು ಮುಂದೆ ಬರ್ತಾರಲ್ಲ. ಗೌತಮ್ಗೆ ಓ ನೆಗೆಟಿವ್ ಬ್ಲಡ್ ಗ್ರೂಪಿನ ಕಿಡ್ನಿ ಬೇಕಾಗಿದೆ. ಸರಿಯಾದ ದಾನಿ ನಮಗೆ ಸಿಗ್ತಿಲ್ಲ. ಭಾರತಿ, ಹಣ ಹೊಂದಿದ್ರೆ ಇಡೀ ಪ್ರಪಂಚವೇ ಕೊಂಡ್ಕೊಳ್ಬಹುದು ಅನ್ನೋ ದುರಹಂಕಾರದಿಂದ ಮೆರೆಯುತ್ತಿದ್ದೆ. ಈಗ ಅದೇ ಹಣ ಹತ್ರ ಇದೆ, ಆದರೆ ಅದರಿಂದ ನನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ನನಗೆ ದಿಕ್ಕೇ ತೋಚದ ಹಾಗಾಗ್ಬಿಟ್ಟಿದೆ. ಸಂಗೀತಳ ಕಣ್ಗಳಲ್ಲಿ ಮತ್ತೆ ಕಂಬನಿಯ ಬೊಗೆ ಹರಿಯಿತು.
ಭಾರತೀಯ ಮೈಯಲ್ಲಿ ಮಿಂಚೊಂದು ಮೂಡಿತು. ಸಂಗೀತ, ನಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್. ನಾನು ಗೌತಮ್ಗೆ ನನ್ನದೊಂದು ಕಿಡ್ನಿ ಕೊಡ್ತೀನಿ. ಏನು, ನೀನು ಕೊಡ್ತೀಯಾ? ಸಂಗೀತ ನಂಬಲಾರದವಂತಾಗಿ ಕಣ್ಣರಳಿಸಿದ್ಲು. ಹೌದು, ನಂದು ಗೌತಮನದು ಓ ನೆಗೆಟಿವ್ ಬ್ಲಡ್ ಗ್ರೂಪ್. ನಮ್ಮ ಮಾನಸಾಳದು ಅದೇ ಗ್ರೂಪ್. ಅವಳು ಹುಟ್ಟಿದಾಗ ನಮಗೆ ಆ ವಿಷಯ ಡಾಕ್ಟರ್ನಿಂದ ತಿಳಿಯಿತು. ಆಗ ನಾವಿಬ್ಬರು ಏನು ಮಾತನಾಡ್ಕೊಂಡ್ವಿ ಗೊತ್ತಾ? ನಮ್ಮ ಮೂವರದು ಅಪರೂಪದ ಒಂದೇ ಗುಂಪಿನ ರಕ್ತ. ನಾಳೆ ಒಬ್ಬರಿಗೆ ಏನಾದರೂ ರಕ್ತ ಕೊಡೋಕೆ ಇನ್ನಿಬ್ಬರು ಅದೇ ಗುಂಪಿನವರು ಬೆಂಬಲವಾಗಿರ್ತಾರಲ್ವ ಅಂತ ನಾನು ಗೌತಮ್ ತುಂಬ ಸಂತೋಷಪಟ್ಟಿದ್ವಿ. ಅದು ಇಂಥ ಸಂದರ್ಭದಲ್ಲಿ ಉಪಯೋಗವಾಗುತ್ತೆ ಅಂತ ಆಗ ಕನಸಿನಲ್ಲೂ ನೆನೆಸಿರಲಿಲ್ಲ. ಭಾರತಿ ಬಾವುಕಳಾಗಿ ನುಡಿದಾಗ ಸಂಗೀತ ಅವಳ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡ್ಳು. ನಾನು ನಿನ್ನ ನೋವು ಅರ್ಥ ಮಾಡ್ಕೊಳ್ಳದೆ ನಿನ್ನ ಬಗ್ಗೆ ನಿಷ್ಠುರವಾಗಿ ತುಂಬ ತಪ್ಪಾಗಿ ನಡ್ಕೊಳ್ತಿದ್ದೀನಿ. ಆದರೆ ನಿನ್ನನ್ನು ಕ್ಷಮಿಸು ಅಂತ ಕೇಳುವ ಯೋಗ್ಯತೆ ನನಗಿಲ್ಲ ಭಾರತಿ. ಯಾಕಂದರೆ ನೀನು ನನ್ನ ಕರೆಗೆ ಅರಿವಾಗಿತ್ತು. ನೀನು ನನ್ನನ್ನು ಆಗಲೇ ಕ್ಷಮಿಸಿ ಬಹಳ ಎತ್ತರಕ್ಕೆ ಏರ್ಬಿಟ್ಟಿದ್ಯಾ ಅಂತ. ಭಾರತಿ ವಿಷಾದದಿಂದ ನಕ್ಕಳು. ನಾನು ಸಾಮಾನ್ಯ ಮನುಷ್ಯಳು. ನನಗೆ ಹಿಂದೆ ತಲೆ ಕೆಟ್ಟಿದ್ದೇನೋ ನಿಜ ಸಂಗೀತ. ಆದರೆ ಹೃದಯದ ಭಾವನೆಗಳು ವಿಕಾರವಾಗಿಲ್ಲ. ನಾನು ದೈಹಿಕವಾಗಿ ಅವರೊಡನೆ ಜೀವನ ಮಾಡದಿದ್ದರೂ ಮಾನಸಿಕವಾಗಿ ನಾನು ಎಂದು ಅವರ ಪತ್ನಿಯಾಗೆ ಉಳಿದಿದ್ದೀನಿ. ಅವರಿಗೆ ನನ್ನ ಹೃದಯದ ಪ್ರೀತಿ ಕೊಟ್ಟಿದ್ದೀನಿ. ನನ್ನ ಮನಸ್ಸು ಅರ್ಪಿಸಿದ್ದೀನಿ. ಅವರೊಡನೆ ನನ್ನ ದೇಹ ಹಂಚ್ಕೊಂಡಿದ್ದೀನಿ. ಈಗ ನನ್ನದೊಂದು ಅಂಗ ಕೊಟ್ಟು ಅವರ ಜೀವ ಉಳಿಸೋದಾದರೆ ಅದೊಂದು ಸಣ್ಣ ಕೆಲಸ ನಾನು ಮಾಡಲಾರೇನಾ? ಸಂಗೀತ ಏನು ಹೇಳಲಾಗದೆ ಪರವಶಳಾಗಿ ಭಾರತೀಯ ಅಂಗೈಗಳಲ್ಲಿ ತನ್ನ ಮುಖ ಒದುಮಿಸಿ ಅವಳ ಕಣ್ಣೀರು, ಅವಳ ಬೆರಳುಗಳನ್ನು ನೆನೆಸಿತು. ರಾಯರು ಮಾರ್ಕೆಟ್ನಿಂದ ಹಿಂತಿರುಗಿ ಬಂದಾಗ ಮನೆಗೆ ಬೀಗ ಹಾಕಿರೋದನ್ನು ಕಂಡು ಆಶ್ಚರ್ಯಚಕಿತರಾಗಿ ಗೋದಾಬಾಯಿಯ ಮನೆಗೆ ಬಂದರು. ಭಾರತಿ ಇಲ್ಲಿದ್ದಾಳ? ಮನೆಗೆ ಬೀಗ ಹಾಕಿದೆ? ಇಲ್ವಲ್ಲ, ನನ್ನ ಹತ್ರ ಬೀಗದ ಕೈ ಕೂಡ ಕೊಟ್ಟಿಲ್ಲ. ಆಗ ಆಶ್ಚರ್ಯಪಡುವ ಸರದಿ ಗೋದಾಬಾಯಿದಾಯಿತು. ಅಮ್ಮ, ನಿನ್ಗೇನು ಹೇಳಿಲ್ವೇನಪ್ಪ? ಮಾನಸ ಆತಂಕದಿಂದ ಕೇಳಿದ್ಲು. ಇಲ್ಲ, ಅವಳು ಹಾಗೆಲ್ಲ ಹೇಳ್ದೆ ಎಲ್ಲೂ ಹೋಗೋವಳೇ ಅಲ್ಲ. ಮಗುನ ನೋಡೋಕೆ ಬೀಗ ಹಾಕೊಂಡು ಇಲ್ಲಿಗೇನಾದರೂ ಬಂದ್ಬಿಟ್ಟಿದ್ದಾಳೇನೋ ಅಂತ ಬಂದೆ. ರಾಯರು ಕಳವಳಗೊಂಡಾಗ ಮಾನಸ ದನಿಗೂಡಿಸಿದ್ಲು. ಅಮ್ಮ, ಹಾಗಾದರೆ ಸಂಗೀತ ಆಂಟಿ ಮನೆಗೆ ಹೋಗಿರಬೇಕು. ಅವಳಿನ್ನೆಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಲ್ಲಿಗೆ ಹೋದ್ಲು? ಅವಳಿಗೆ ಎಷ್ಟು ಸಲ ಹೇಳಿದ್ರೂ ಬುದ್ಧಿ ಬರಲ್ಲ. ರಾಯರು ಬೇಸರದಿಂದ ಉದ್ಗರಿಸಿದಾಗ ಅವರಿಗೆ ಕಾಫಿ ತಂದುಕೊಟ್ಟು ಗೋದಾಬಾಯಿ ಸಮಾಧಾನದಿಂದ ನುಡಿದ್ರು. ಅಲ್ಲಿಗೆ ಹೋಗಿರ್ತಾಳೆ ಅಂತ ಯಾಕೆ ಯೋಚಿಸ್ತೀರಿ? ಲೈಬ್ರರಿಗೋ ಅಂಗಡಿಗೋ ಹೋಗಿರ್ಬೋದು. ಅರ್ಧ ಗಂಟೆ ಇಲ್ಲೇ ಸುಧಾರಿಸ್ಕೊಂಡು ಕೂತಿರಿ. ಅವಳು ಹಿಂತಿರುಗಿ ಬರೋದು ನಮಗೆ ಇಲ್ಲಿಂದಲೇ ಕಾಣಿಸುತ್ತೆ. ನೀವೆಲ್ಲ ಗಾಬರಿ ಆಗೋಕೆ ಅವಳು ಎಳೆ ಮಗುನೂ ಅಲ್ಲ, ಹಿಂದಿನ ಭಾರತೀಯೂ ಅಲ್ಲ. ಅಷ್ಟರಲ್ಲಿ ಭಾನುವಿನ ಕಾರು ಮನೆಯೊಳಗೆ ಪ್ರವೇಶಿಸಿತು. ಭಾನು ಕಾರಿನ ಕೀಲಿ ತಿರುಗಿಸುತ್ತಾ ಒಳಗೆ ಬಂದ. ಭಾರತಿ ಆಂಟಿ ಈಗ ಗೌತಮ್ ಜೊತೆ ಆಸ್ಪತ್ರೆಯಲ್ಲಿದ್ದಾರೆ. ರಾತ್ರಿ ಅಲ್ಲೇ ಇರ್ತಾರಂತೆ. ಮನೆ ಬೀಗದ ಕೈ ತಾತನಿಗೆ ಕೊಡು ಅಂತ ಕೊಟ್ಟಿದ್ದಾರೆ. ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಆಂಟಿ ನನಗೆ ಫೋನ್ ಮಾಡಿ ಕರೆಸ್ಕೊಂಡ್ರು, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ರಾಯರು ಕಾಫಿಯನ್ನು ನಿಧಾನವಾಗಿ ಹೀರಿದ್ರು. ಅನ್ಕೊಂಡೆ ಇಂಥದ್ದೇನಾರೋ ಆಗಿರುತ್ತೆ ಅಂತ. ಆತ ಹೇಗಿದ್ದಾರೆ ಈಗ? ಗೋದಾಬಾಯಿ ಕಳಕಳಿಯಿಂದ ಪ್ರಶ್ನಿಸಿದಾಗ ಭಾನು ಮಾನಸಾಳ ಪಕ್ಕ ಕುಳಿತ. ಅವರಿಗೆ ತುರ್ತಾಗಿ ಈಗ ಕಿಡ್ನಿ ಬೇಕಾಗಿದೆ. ಭಾರತಿ ಆಂಟಿ ತಮ್ಮದೊಂದು ಕಿಡ್ನಿ ಅವರಿಗೆ ಕೊಡೋಕೆ ಸಿದ್ಧವಾಗಿದ್ದಾರೆ. ರಾಯರ ಕೈಯಲ್ಲಿಟ್ಟ ಲೋಟ ಕೆಳಗೆ ಬಿತ್ತು. ಗೋದಾಬಾಯಿ ತೆರೆದ ಬಾಯಿ ಹಾಗೆ ಉಳಿತು. ಅವರೆಲ್ಲರೂ ಬೆರಗಿಗೆ ಸ್ವರ ಕೊಟ್ಟವಳು ಮಾನಸ. ಅದನ್ನು ಕೇಳಿಕೊಂಡು ನೀನು ಸುಮ್ಮನೆ ಬಂದಿದೀಯಾ ಭಾನು? ಅಮ್ಮನ ಪರಿಸ್ಥಿತಿ ನಿಂಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿದೆ. ಆದರೂ ನಾನು ಅವರ ನಿರ್ಧಾರ ತಡೆಯಲಿಲ್ಲ. ಭಾನು ನಿಧಾನವಾಗಿ ನುಡಿದ. ಯಾಕೆ? ಅವಳು ಹಿಂದೆ ಮನೋರೋಗಿಯಾಗಿದ್ದು ಮರೆತು ಬಿಟ್ಟಿದೀಯಾ ಭಾನು? ನಾನು ಮರೆತಿಲ್ಲ ಮನಸ. ಅದಕ್ಕೆ ನಾನು ಅವರನ್ನು ತಡಿಲಿಲ್ಲ. ಅವರನ್ನು ಮತ್ತೆ ಮನೋರೋಗಿಯಾಗಿ ನೋಡುವ ಆಸೆ ಖಂಡಿತ ನನಗಿಲ್ಲ. ಭಾನು ದೃಢವಾಗಿ ಹೇಳಿದಾಗ ರಾಯರು ಹುಬ್ಬೇರಿಸಿದ್ರು. ಅಂದರೆ ನೀನೇನು ಹೇಳ್ತಿದ್ಯಪ್ಪ?
ಹೌದು ತಾತ, ಇದರ ಬಗ್ಗೆ ನಾನು ಬಹಳ ಯೋಚನೆ ಮಾಡಿದ್ದೀನಿ. ಅವರು ಗೌತಮನ ಕಂಡ್ರೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ, ಅವರಿಲ್ಲದೆ ಆಂಟಿ ಬದುಕಲ್ಲ. ಬದುಕಿದ್ರು ಮತ್ತೆ ಮನೋರೋಗಿಯಾಗಿ ಆಸ್ಪತ್ರೆಯ 4 ಗೋಡೆಗಳ ಮಧ್ಯ ಇರಬೇಕಾಗತ್ತೆ. ಅವರು ಅಂಥ ನಿಷ್ಠುರ ಯೋಚಕ ಬಾಳು ಸಾಗಿಸೋದಕ್ಕಿಂತ ಒಂದು ಕಿಡ್ನಿ ದಾನ ಮಾಡಿ ಒಬ್ಬರ ಜೀವ ಉಳಿಸಿ ನೆಮ್ಮದಿಯಾಗಿ ಬದುಕಲಿ ಅಂತ ಆಸೆ ಪಡ್ತೀನಿ. ಈಗ ನೀವೆಲ್ಲ ಹೇಳಿ, ನನ್ನ ನಿರ್ಧಾರ ತಪ್ಪಾ? ಯಾರೊಬ್ಬರೂ ಮಾತನಾಡಲಿಲ್ಲ. ಮಾನಸ ಭಾನುವಿನ ಕೈ ಮೆಲ್ಲನೆ ಅದುಮದ್ಲು. ನೀನು ಹೇಳೋದ್ರಲ್ಲಿ ಸತ್ಯವಿದೆ. ಅಮ್ಮ ಮತ್ತೆ ಮನೋರೋಗಿ ಆಗಬಾರ್ದು. ಹಿಂದೆ ಅವಳು ಅನುಭವಿಸಿದ್ದೇ ಸಾಕು. ಅವರು ಹಿಂದೆ ಮನೋರೋಗಿಯಾಗಿದ್ರೇನು, ಅವರು ಮಾನವೀಯತೆ ಕಳೆದುಕೊಂಡಿರಲಿಲ್ಲ. ವಿವೇಕದಿಂದ ಯೋಚಿಸೋ ಶಕ್ತಿ, ಸ್ವಂತ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ ಅವರಿಗಿದೆ. ಇವತ್ತು ನಾನು ಅವರ ಬಗ್ಗೆ ತುಂಬ ಹೆಮ್ಮೆ ಪಡ್ತೀನಿ ಮಾನಸ. ಭಾನುವಿನ ದನಿ ಸಂವೇದನೆಯಿಂದ ಭಾರವಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.